ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ. ಸೊ ವರಮಹಾಲಕ್ಷ್ಮಿ ಸ್ಪೆಷಲಾಗಿ ನಾನು ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಕರೆದ್ರು ನೆನ್ನೆ ಫೋನ್ ಮಾಡಿ ಬಾ ಅಮ್ಮ ಹಬ್ಬಕ್ಕೋಸ್ಕರ ಅಂತ. ಸೊ ಮಾರ್ನಿಂಗ್ ಕೂಡ ಕಾಲ್ ಮಾಡಿದ್ದಾರೆ, ಲೇಟ್ ಆಗಿದೆ ಆಲ್ರೆಡಿ 9:30 10 o'clock ಆಯಿತು ಇಲ್ಲೇ. ಸೊ ಗೈಸ್ ಹಿಂಗೆ ರೆಡಿ ಆಗಿದ್ದೀನಿ. ನೀಟಾಗಿ ಕಾಣೋದಿಲ್ಲ, ಸ್ಟಿಲ್ ರೆಡಿ ಆಗಿದ್ದೀನಿ ಗೈಸ್. ಈ ಥರ ಒಂದು ರೇಂಜಿಗೆ ಸ್ಯಾರಿ ಉಟ್ಕೊಂಡು. ಸೊ ಗೈಸ್ ಇವಾಗ ಅಕ್ಕವ್ರ ಮನೆಗೆ ಹೋಗ್ಬೇಕು. ಅವ್ರು ಕಾಯ್ತಾ ಇದ್ದಾರೆ ನನಗೋಸ್ಕರ ಅವಾಗಿಂದ. ಸೊ ಹೋಗೋಣ, ಹೋಗಿ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಏನೆಲ್ಲ ಮಾಡ್ತಾರೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಸ್ಪೆಷಲ್ ಫುಡ್ ಇರ್ಬೋದು, ಪ್ರತಿಯೊಂದು ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೋ, ಹೋಗೋಣ ಗೈಸ್. ಈಗ ಬಸ್ರಾಪತ್ರ ಬಂದು ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಬರ್ತಾ ಇದ್ದಾನೆ ಕರ್ಕೊಂಡು ಹೋಗೋಣ. ಜೊತೆಗೆ ಬ್ಯಾಗು ಇದೆ ಗೈಸ್. ಸ್ಪೆಕ್ಟ್ ನೋಡಿ ಗೈಸ್, ನನ್ನ ಫ್ರೆಂಡು ಎಲ್ಗೂ ಯಾರು ಬಿಟ್ಟರು ಸ್ಪೆಕ್ಟ್ ಬಿಡಲ್ಲ, ನನ್ನ ಜೊತೆ ಇದೇ ಇರುತ್ತೆ. ಸೊ ಗೈಸ್ ಹೋಗೋಣ, ಟೈಮ್ ಆಗ್ತಿದೆ, ಅವ್ನು ಬರ್ತಾನೆ ಇವಾಗ. ಸೊ ಗೈಸ್ ಇವಾಗ ಅಕ್ಕವ್ರ ಮನೆಗೆ ಬಂದೆ. ಆ್ಯಂಡ್ ಔಟ್ಫಿಟ್ ಚೇಂಜ್ ಮಾಡಿದೆ ಗೈಸ್, ಬಿಕಾಸ್ ಈವ್ನಿಂಗು ಪೂಜೆ ಇರೋದ್ರಿಂದ. ಇವಾಗ ನನ್ನ ಫ್ರೆಂಡ್ಸ್ ಕೊಟ್ಟಿರೋ ಚಾಕ್ಲೇಟ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ, ಸಿಂಪಲ್ ಆಗಿ. ಸೊ ಗೈಸ್ ನನ್ನ ಫ್ರೆಂಡ್ಸ್ ಕೊಟ್ಟಿರೋ ಚಾಕ್ಲೇಟ್ಸು ನಮ್ಮ ಮಾಮ ಮಕ್ಕಳು ಕೂಡ ತಿನ್ನಲಿ ಅಂತ ತೊಗೊಂಬಂದೆ. ಬಿಕಾಸ್ ನಾನು ಒಬ್ಬಳೇ ತಿನ್ನೋಕ್ಕಾಗೋದಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ಇವಾಗ ಓಪನ್ ಮಾಡಿ ಅವ್ರಿಗೆ ಕೊಡೋಣ. ತುಂಬ ಚಾಕ್ಲೇಟ್ಸ್ ಇದೆ, ತುಂಬ ಇದೆ, ತುಂಬ ಇದೆ. ನೋಡಬೇಕು, ಟೇಸ್ಟ್ ಮಾಡಿ ತಗೋ ಗಣಿ. ಬಾ ಇದು ನನ್ನ ಫೇವ್ರೆಟ್ ಮತ್ತು ಡೈರಿ ಮಿಲ್ಕ್ ಇದೆ, ಆಮೇಲೆ ಕಿಟ್ಕ್ಯಾಟ್, ಆಮೇಲೆ ತುಂಬ ಡಿಫ್ರೆಂಟ್ ಕಲರ್ಫುಲ್ ನೀಟಾಗಿರ್ತೀನಿ. ಸೊ ತುಂಬ ಕಲರ್ ಚಾಕ್ಲೇಟ್ಸ್ ಇದೆ. ಸೊ ನೈಸ್. ಹಿಂಗಿತ್ತಂದ್ರೆ ನಮ್ಮ ಟೀಚರ್ಸ್ಗೆಲ್ಲ ಇದೇ ಕೊಟ್ಬಿಡ್ತಿದ್ದೆ ಗೈಸ್. ನಂಗೆ ಗೊತ್ತಿರಲಿಲ್ಲ ಒಳಗಡೆ ಇಷ್ಟೆಲ್ಲ ಚಾಕ್ಲೇಟ್ಸ್. ಚೆನ್ನಾಗಿದ್ಯಾ ಅಕ್ಕ? ಸಖತ್ತಾಗಿದೆಯಾ? ಚೆನ್ನಾಗಿದೆ. ನಾನು ಒಂದು ಟೇಸ್ಟ್ ಮಾಡ್ತೀನಿ ಗೈಸ್. ನಾವಿವಾಗ ನಾಲ್ಕು ಜನ. ಹೇಳು ಹಾಯ್. ನೀನು ವ್ಲಾಗ್ ಮಾಡ್ತೀಯಾ? ನೀವು ಎಷ್ಟು ಎಕ್ಸೈಟ್ಮೆಂಟ್. ಅಪ್ಪ ಬಿಡೋದಿಲ್ಲಲ್ಲ ಮಾಡೋದಕ್ಕೆ. ಹಾಯ್ ಗೈಸ್, ಹಾಯ್ ಹವಾಯು ಮಾಡು, ಲಾಗ್ ಮಾಡು. ನೀನೇ ಕಂಟಿನ್ಯೂ ಮಾಡ್ತೀಯ ಲಾಗ್ ಇವತ್ತು? ಮಾಡ್ತೀಯಾ ಗೈಸ್? ಬಸ್ಸು ಇಷ್ಟು ಮಾತಾಡೋದಿಲ್ಲ ಗೈಸ್. ಮಾಡ್ತೀಯಾ? ವ್ಲಾಗರ್ ಆಗ್ತಾರೆ ನಮ್ಮ ಮನೆಯವ್ರಿಗೆಲ್ಲರು ನನ್ನ ಸೇರಿ. ಅಲ್ಲ ಗಣಿ? ನಾನು ಗೈಸ್ ಆಟ ಆಡಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಏನು ಮಾಡ್ತೀವಿ ಎಲ್ಲ ಗೊತ್ತಿಲ್ಲ. ಹಪ್ಪಳ ಮಾತ್ರ ಉರಿತೀವಿ, ತಿಂತೀವಿ. ಬನ್ನಿ ಹೋಗಿ ಊಟ ಮಾಡೋಣ. ಲೆಟ್ಸ್ ಗೋ. ಹೋಳಿಗೆಯಲ್ಲಿ ಪಲ್ಯ ಹಾಕ್ತಾರೆ ಗೈಸ್. ಪಲ್ಯ ಹಾಕಿದ್ಮೇಲೆ ಹೋಳಿಗೆ ಮಾಡೋದು. ಅಲ್ಲ कौन है ये लोग? कहाँ से आते हैं? ಹೋಳಿಗೆಯಲ್ಲಿ ಪಲ್ಯ ಹಾಕಲ್ಲ ಹೇಳಗ. ತುಪ್ಪದ ಹಾಲು ಕನ್ನಡನೇ ಅದು. ಇಷ್ಟನಾ? ಏನು ತುಪ್ಪ ಇದು? ಜೇನುತುಪ್ಪ.
ಗೈಸ್ ಇದು ಜೇನುತುಪ್ಪ ಥರ ಕಾಣ್ತಾ ಇಲ್ಲ. ಇಟ್ ಈಸ್ ನಾಟ್ ಅ ಜೇನುತುಪ್ಪ, ಇಟ್ ಈಸ್ ಆಕಳ ತುಪ್ಪ. ಇನ್ಸರ್ಟ್ ಮಾಡೋದಲ್ಲ. ಅಲ್ಲಿ ಪ್ಲೇಟ್ ತಗೊಳ್ಳಿ, ಯೂಟ್ರನ್ ಇದನ್ನ ಹಾಕಾಕ, ಒಂದು ಒಳಗೆ ಹಾಕಾಕ ಒಂದು ಪ್ಲೇಟ್ ಕೊಡ್ಮೇಲೆ ಅದ್ರ ಒಂದು ಉದ್ದಂಗೆ ಗ್ಲಾಸ್ ಅದೇ ನೋಡಿ, ಹಾಲು ಹಾಕ್ತೀನಿ ನಾನು. ಗ್ಲಾಸ್ ಇಲ್ಲ, ಚಿಕ್ಕ ಗ್ಲಾಸ್ ಅದ ಕೊಡ್ಲೆ. ಇಲ್ಲ ಒಂದು ಕೆಲಸ ಮಾಡಿದ್ರಲ್ಲ, ಹಾಲು. ನಮ್ಮ ಕಿಚನ್ ತುಂಬ ಸುಂದರವಾಗಿ ಇಟ್ಕೊಂಡಿದ್ದೀವಿ ಗೈಸ್, ಬಿಕಾಸ್ ಆಫ್ ಹಬ್ಬ ಇಂದ. ಮಾಡಿ ನೋಡು, ಇದು ಹಂಗೆ ಈ ಸೈಡ್ ಇಡ್ಕೊಂಡು. ನಮಗೆ ಟೆನ್ಷನ್ ಆಯಿತು ಕಿಚನ್ ಸುಂದರವಾಗಿ ಇಟ್ಕೊಂಡಿದ್ದೀವಿ ಅಂತ. ಇವಾಗ ನಾನು ತಿಂತೀನಿ. ಇದ್ರಾಗ ಹಾಕ್ಲೇ ನೀರು ಬಸಿ, ನೀರು ಹಾಕ್ಬಿಟ್ಟು ಅಲ್ಲ ಹಿಂದೆ ಯಾಕೆ ಕಟ್ರೆ ಎಲ್ಲ ಖಾಲಿ ಆಗೋದು? ಒಂದು ಸಾಮಾನು ಇಟ್ಟಿಲ್ಲ ನೀನು. ಇಡೋಷ್ಟು ಜಾಗ ಹಿಡಿಯೋದಿಲ್ಲ, ಸಾಮಾನು ಕೊಡಾಕ ಅಷ್ಟು ಜಾಗ ಎಲ್ಲ ಕಟ್ಟೆಗ್ಬಿಟ್ಟೆ. ಇಲ್ಲ, ಎಲ್ಲ ಸಿಲೆ ಬಿದ್ದಾವಲ್ ತೆಳಗೆ. ಸಾಮಾನು ಇಡಕ್ ಜಾಗ ಆಗಲ್ಲ. ಆಮೇಲೆ ನೋಡಿ ನೀನು ಎಲ್ಲ ತಬ್ಬಾಕಿನ ಅಂದ್ರೆ. ಬಿಸಿ ಬಿಸಿ ಹೋಳಿಗೆ ತಿನ್ನೋಣ ಗೈಸ್. ಸೊ ಗೈಸ್, ಈ ಹೋಳಿಗೆಗೆ ಈ ಥರ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ತಿನ್ನೋದು. ಸ್ವಲ್ಪ ಪಲ್ಯ ಹಾಕೊಂಡು ತಿನ್ನಿರ್ರಿ. ಇಲ್ಲಿ ನೋಡ್ರಿ, ಬೇಡಕೋ ಅನ್ನತಮ್ ಈ ಥರ ಬದ್ನಿಕಾಯಿ ಪಲ್ಯ ಹಾಕೊಂಡ್ಬಿಟ್ಟು ಎಲ್ಲ ಸಾಕು. ಎಡೆ ತಿನ್ಬೇಕು ಒಂದು ಊಟ. ಆ ಕಡೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ, ಪರ್ಸೆಂಟೇಜ್ ಕೊಡ್ತೀನಿ, ಎಷ್ಟು ಪರ್ಸೆಂಟೇಜ್ ಅಂತ. ಔಟ್ ಆಫ್ ಕೊಟ್ಬಿಡೋದೆ. ಇಲ್ಲ, ನನ್ನ ಕಡೆ 95% ಅಕ್ಕ. ಇನ್ನು 5% ಎಲ್ಲ ಆಯ್ತು. ಗೋಧಿಟ್ಟು ಗೋಧಿಟ್ಟು ಅಂತ ಫೀಲ್ ಆಗ್ತದೆ. ಸಾರಿ ಗೈಸ್, ಅಲ್ಲ ಗೋಧಿಟ್ಟು ಅಂತ ಫೀಲ್ ಆಗ್ತಾ ಇಲ್ಲ ಅಂದೆ. ಬಟ್ ಆದ್ರೂ ಮೈದಾ ಹಿಟ್ಟು ಅಂತಲೂ ಗೊತ್ತಾಯ್ತಾ ಇಲ್ಲ. ಬಟ್ ಹೋಳಿಗೆ ಮಾತ್ರ ಬಿಸಿ ಬಿಸಿ ತುಪ್ಪ ಹೋಳಿಗೆ. ಹೌದಾ, ಸೇರ್ಬಿಡ. ತುಂಬ ದಿನ ಆಗಿತ್ತು ಗೈಸ್ ಹೋಳಿಗೆ ತಿಂದು, ಅದು ಮನೆ ಹೋಳಿಗೆ ತಿಂದು. ಗಣೆಯವ್ರು ಬರಲ್ಲ ಕೂಟಕ್ಕ? ಹೌದು, ಎಲ್ಲಿ ಬಿಟ್ಟು ಬರಲ್ಲ. ಈವ್ನಿಂಗ್ 5 o'clock ಆಗಿದೆ. ಮತ್ತೆ ಎದ್ದು ಮುಖ ತೊಳ್ಕೊಂಡ್ಬಿಟ್ಟು ಮತ್ತೆ ರೆಡಿ ಆಗ್ತಿರ್ತೀನಿ. ಇವಾಗ ಅಷ್ಟೇ ಕುಂಕುಮ ಕೊಡ್ತಾರೆ, ಅದಕ್ಕೋಸ್ಕರ ಮತ್ತೆ ರೆಡಿ ಆಗ್ತೀನಿ. ಕೂತಿ ರೆಡಿಯಾಗಿಲ್ಲ ಗೈಸ್, ಜಸ್ಟ್ ಜ್ಯುವೆಲ್ಲರೀಸ್ ಹಾಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿದೆ ಗೈಸ್, ಯಾಕಂತ ಗೊತ್ತಿಲ್ಲ. ನೋಡಿ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ಗಣಿ ಇಲ್ಲಿ ಬಾ. ಸೊ ಗೈಸ್ ರೆಡಿಯಾಗಿದ್ದೀವಿ. ನೀನು ರೆಡಿಯಾಗಿದ್ದೀಯ ಬಸ್? ನೋಡಿ ಗೈಸ್, ನಾನು ರೆಡಿಯಾಗಿಲ್ಲ ಇನ್ನು. ನಾನು ರೆಡಿಯಾಗಿದ್ದೀನಿ. ಅಣ್ಣ ಟೀ ಕುಡಿತಾ ಇದ್ದಾರೆ. ಆಮೇಲೆ ಇವಾಗ ಸ್ವಲ್ಪ ಕ್ಲಿಪ್ಸ್ ತೊಗೋತೀವಿ. ತುಂಬ ಲಕ್ಷಣವಾಗಿ ರೆಡಿಯಾಗಿದ್ದೀನಿ ಅಲ್ವಾ ಗೈಸ್? ನೋಡಿ, ಲೆಟ್ಸ್ ಗೋ. ಮೇಲೆ ಹೋಗಿ ಬರೋಣ ಗೈಸ್. ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ವ್ಲಾಗ್ಸ್ ಮಾಡ್ಕೊಂಡು, ಅಲ್ಲಲ್ಲ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಬರೋಣ. ಐಮ್ ಲುಕಿಂಗ್ ಪ್ರಿಟಿ ಅಲ್ವಾ ಗೈಸ್? ಲೆಟ್ಸ್ ಗೋ. ಅರ್ಶಿನ ಕುಂಕುಮ ಕೂಡ ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ.
ಏನು ಪರವಾಗಿಲ್ಲ, ಇದಕ್ಕೆ ಕವರ್ ಹಾಕ್ತೀನಿ ಕೊಡು ನಾನು. ಬೇಡ ಬೇಡ, ಇದಕ್ಕೆ ಕವರ್ ಹಾಕ್ತೀನಿ ನೀನು ಬಿಡು. ಇದೆಲ್ಲದ ನ್ಯೂಸ್ ಪೇಪರ್. ಅವರೇ ನಮ್ಮ ಪಾತ್ರ ನೋಡಂಗಿಲ್ಲ, ನಮ್ಮ ಮನ್ಸು ನೋಡ್ತಾರ. ಕರ್ದಿರೋರ ಮನ್ಸು ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ನೋಡಿ ಗೈಸ್, ಇಷ್ಟು ರೆಡಿ ಮಾಡಿಕ್ಕಿದ್ದೀನಿ. ಈ ಸ್ವಲ್ಪ ಹೂವು ತೊಗೊಂಬಂದಿದ್ದಾರೆ. ಇಲ್ಲಿ ಅರ್ಶಿನ ಕುಂಕುಮ ರೆಡಿ ಮಾಡಿದ್ದೀನಿ. ನ್ಯಾಚುರಲ್ ಕುಂಕುಮ ಅರ್ಶಿನ ಸಿಕ್ಕಿಲ್ಲ ಗೈಸ್, ಅದಕ್ಕೋಸ್ಕರ ಅರ್ಜೆಂಟಲ್ಲಿ. ಇದಕ್ಕೆ ಎರಡು ಹೂವು ಇಕ್ಬೇಕಾ? ನಾನು ಅರ್ಶಿನ ಕುಂಕುಮ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಮತ್ತು ಇದೇನು ಬ್ಲೌಸು, ಅರ್ಶಿನ ಕುಂಕುಮ ಇಷ್ಟು ರೆಡಿ ಮಾಡಿದ್ದೀವಿ. ಮತ್ತು ಬಳೆ ಮತ್ತು ಸಾರಿ ತೊಗೊಬರಕ್ಕೆ ಹೋಗಿದ್ದಾರೆ. ಕೊಡೋದು ಮಾತ್ರ ಇಷ್ಟೇ ಗೈಸ್. ಸಾರಿ ಮಾತ್ರ ಒಬ್ರು ಗೆಸ್ಟ್ಗೆ ಇನ್ವೈಟ್ ಮಾಡಿದ್ದಾರೆ, ಅವ್ರಿಗೆ ಸಾರಿ ಅಷ್ಟೇ, ಮುಗೀತು ಗೈಸ್. ಗೈಸ್ ಇವರೆಲ್ಲ ಅರ್ಶಿನ ಕುಂಕುಮ ತೊಗೊತ ಇದ್ರೆ ಈ ಕಡೆ ಗೇಮ್ ಆಡ್ತಾವ್ರೆ. ಯಶಿಕಾ ನೋಡಿ ಗೈಸ್, ಓಯ್ ಯಶಿಕಾ ಈ ಕಡೆ ತಿರ್ಗ. ಅಲ್ಲಿ ನೋಡಮ್ಮ ಆಕಿನ ಕುಂಕುಮ ಹಚ್ಚಿ ಅದ್ಗ ಗೇ ಆಕಿ ಕುಂಕುಮ ಹಚ್ಚಿ ಅಂದ ನೆಟ್ಟಿಲ್ಲ ಕಾಲೇ. ಆದರೂ ವಿಡಿಯೋ ಮಾಡತ್ತೀನಿ ಆಮೇಲೆ ಕೊಡ್ತೇನೆ. ಬೇಜಾರ್ ಮಾಡ್ಕೋಬೇಡ, ಮನೆಗೆ ಹೋಗ್ಬೇಕು, ಮನೆಗೆ ಇರ್ಬೇಕು. 8 ಗಂಟೆ ಆದ ತಕ್ಷಣ ಆಚೆ ಇರಬಾರ್ದು, ಎಲ್ಲಿಗೂ ಹೋಗ್ಬೇಡ. ಇಲ್ಲ ಅಂತಲ್ಲ, ಎಲ್ಲಿಗೂ ಹೋಗ್ಬೇಡ. ನಿಮ್ ಮನೆಗೆ ಹೋದ್ರು ನಿಮ್ ಮನೆಗೆ ಇರ್ಬೇಕು ಅಂತ ಹೇಳ್ತಾರೆ. ನಿಧಾನಾಗಿ ಹೋಗು. ಸ್ಪೆಷಲ್ ಗೆಸ್ಟ್ ಎಂಟ್ರಿ. ಮತ್ತೆ 2 ಗಂಟೆ ಆಯ್ತು. ಕ್ಲೋಸ್ ಇರೋದು ಅವ್ರ ಕಡೆಗೆ ಇರ್ಬೇಕು. ಓಪನ್ ಇದು ಬಿಡಿ ಕುಂದ್ರು ಕಡೆ ತಿಂದ್ರಾವು ತಿನ್ಬೇಕು. ಈ ಬಸಣ್ಣ ಅಂದ್ರೆ ಉಳ್ಳಾಗಡೆನೆ ತಿಳ್ತಾ ಗೀತದ್ ಬಾಬಸ್ ನೀನ್ ಇನ್ನಕ್ ಸರ್ ಮುಂದೆ ದಾರಿ ಬಿಡಕ್ ಎದರ ಅಂದ್ರೆ ಹಿಂಗೇನೆ. ನಾನು ಈಗ ಬರ್ಲೇನು ಮನೆಗೆ ಹೋಗವ. ಹೆಂಗೆ ಹೆಂಗದ ಏನಾಗ್ಯದ? ಒಂದ್ ಕಡೆ ಊಟ, ಒಂದ್ ಕಡೆ ಅರ್ಶಿನ ಕುಂಕುಮ. ಹೊರಗ್ ಬಂದಿಲ್ಲ. ನಿನ್ನೆ ಹೊಲ್ಸ್ಕೊಂಡೇನೆ ಅದು. ಇಲ್ಲ ನಮ್ಮಮ್ಮ ಅಮ್ಮ ಹಿಡ್ಕೊಟ್ರ ಅಶ್ವಿನಿ ಬ್ಯಾಡ ನಂಗೆ ಬ್ಯಾಡ ಅಂದೆ ಅದು ಕೈ ಬೇನೆ 3 ದಿನ ಆಯ್ತು. ಅಶ್ವಿನಿಗೆ ಹಿಡ್ಕೊಂಡು ಅಶ್ವಿನಿ ಅಲ್ಲ ಇಂಜೆಕ್ಷನ್ ಮಾಡಿರೋದು. ಇಂಜೆಕ್ಷನ್ ಮಾಡಾರಲ್ಲ. ಚೆನ್ನಾಗಿ ಮೆಹಂದಿ ಆಗ್ತಾ ಇದೀವಿ. ಇದು ಕೂಡ ಮುಗಿತಾ ಬಂತು. ಮೆಹಂದಿ ಹಾಕಿ ಪೇಷನ್ಸ್ ಇಲ್ಲ ಊಟ ಮಾಡಿಲ್ಲ. ನಾನು ಅಷ್ಟು ಕುಂಕುಮ ತಗೊಂಡಿಲ್ಲ. ಬೇಜಾರಲ್ಲಿ ಹ್ಯಾಪಿ ಬಾಯ್ ಹೇಳು ಗೈಸ್. ಬಾಯ್ ಬಾಯ್ ಗೈಸ್. ನಾನು ಹತ್ರ ಬಾ. ಹಿಂಗೆ ತಗೋಬಿಡಲ್ಲ.
ಅಷ್ಟಷ್ಟು ಕಲಿಸ್ಕೊ ನನ್ನ ಮಾತ್ರ ಕವರ್ ಮಾಡುವ ಅಂದ್ರೆ ಇಷ್ಟ ಅನ್ನೋದು ಪುಳಂಗ್ರಿ ಥರ ಅಲ್ಲ ನಾಲ್ಕತ್ರ ನೋಡ್ರಿ ಏನಾಗಲ್ಲ ಎಲ್ಲರೂ ಹೆಂಗೆ ಎಲ್ಲರೂ ಹೆಂಗೆ ಹಚ್ಬಿಟ್ಟಿವಿ ಚಿಕ್ಕ ಹುಡುಗಿರು ಕೂಡ ಹಂಗೆ ಹಚ್ಬಿಟ್ಟಿವಿ ಗಣಿ ಬೇಗ ನೋಡ್ರಿ ಏ ನೋಡ್ರಿ ಇಲ್ಲ ಏ ನೀವು ನೋಡ ಆ ತಾಳಿಗೆ ಏನು ಇಡ್ಲೇ ಚಲೋ ನೋಡಿಕೊಂಡು ಬೇಡ ಹೇಳು ಏನು ಬೇಡ ಎಷ್ಟು ಮುಗೀತು ನಾನು ಅಷ್ಟು ತಗೊಂಡೆ ನಾನು ಇವಾಗ ನೋಡ್ರಿ ಬರತ್ತೆ ಮಮ್ಮಿ ಬಂದ ಗೈಸ್ ನಾನು ಕೂಡ ಅಷ್ಟೇ ಕುಂಕುಮ ತಗೊಂಡೆ. ಈ ಬ್ಲಾಗ್ನ ನಾನು ಇವತ್ತು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಬಿಕಾಸ್ ಟಯರ್ಡ್ ಆಗಿದ್ದೀನಿ ಗೈಸ್. ನಾನೇನು ಕೆಲಸ ಮಾಡಿಲ್ಲ, ಮಲ್ಕೊಂಡಿದ್ದೀನಿ, ಆದರೆ ಟಯರ್ಡ್ ಆಗಿದ್ದೀನಿ. ಸ್ಯಾರಿ ಉಟ್ಕೊಂಡು ಸ್ವಲ್ಪ ಕೆಲವೊಂದಿಷ್ಟು ಕ್ಲಿಪ್ಸ್ ತಗೊಳ್ಳೋಷ್ಟರಲ್ಲಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಏನಕ್ಕ ಸ್ಯಾರಿ ಉಟ್ಕೊಂಡು ಸ್ವಲ್ಪ ಕ್ಲಿಪ್ಸ್ ತಗೊಳ್ಳೋಷ್ಟರಲ್ಲಿ ಮುಗೀತು ಕೆಲಸ. ಏನು ಕೆಲಸ ಮಾಡಿಲ್ಲ, ಆದರೆ ಟಯರ್ಡ್ ಆಗಿದ್ದೀನಿ. ಏನು ಮಾಡಿಲ್ಲ. ಸೊ ಗೈಸ್ ಇದ್ರದ್ದು ಪಾರ್ಟ್ 1 ಪಾರ್ಟ್ 2 ಎರಡು ಹಾಕ್ತೀನಿ. ಆದರೆ ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಆ್ಯಂಡ್ ನಿಮ್ಮ ಮನೇಲೂ ಕೂಡ ವರಮಹಾಲಕ್ಷ್ಮಿ ಚೆನ್ನಾಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅನ್ಕೊತೀನಿ. ಆ್ಯಂಡ್ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಹುಷಾರಾಗಿರಿ ಅಂತ ಹೇಳ್ತಾ, ನಾವು ಕೂಡ ಸಖತ್ತಾಗಿ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.